ಕರ್ತನ ನಮ್ಮ ಮಾತ್ರ ಮಹಿಮೆ ಬರಲಿ. ನಮ್ಮ ಜೀವನದಲ್ಲಿ ಎಷ್ಟೋ ಶೋಧನೆಗಳು, ವೇದನೆಗಳು, ದುಃಖಗಳು, ಅನಾರೋಗ್ಯಗಳು ಯಾವುದೇ ಬಂದ್ರೂ ನಾವು ದೇವ್ರನ್ನ ಎಡೆಬಿಡದೆ ದೇವ್ರನ್ನ ನಾವು ಆರಾಧನೆ ಮಾಡೋಣ. ದೇವರು ಒಳ್ಳೆಯವರಾಗಿದ್ದಾರೆ. ಇವೆಲ್ಲ ನನ್ನ ಜೊತೆಗೆ ಸೇರಿ ನೀವು ಆಡ್ರಿ, ಪ್ರಾರ್ಥನೆ ಮಾಡಿ, ದೇವ್ರ ವಾಕ್ಯನ ಧ್ಯಾನ ಮಾಡಿರಿ. ಬೆಳಿಗ್ಗೆ ನಾವು ದೇವ್ರನ್ನ ಹುಡ್ಕೋಣ. ಮನುಷ್ಯರಲ್ಲಿ ಹೋದರೆ ಮನುಷ್ಯ ಅಸಹಾಯಕನಾಗಿರ್ತಾನೆ, ಆದರೆ ದೇವರು ಶಕ್ತನಾಗಿದ್ದಾನೆ. ಆತನ ಹಾಸಿಗೆಯಿಂದ ಎಬ್ಬಿಸುವ ದೇವರಾಗಿದ್ದಾರೆ. ಅಂಥ ಒಂದು ದೇವರು, ಜೀವನ ದೇವರು, ಇದುವರೆಗೂ ನಮ್ಮನ್ನು ಕಾಪಾಡಿ ಜೀವನ ಕೊಟ್ಟಂಥ ದೇವ್ರನ್ನ ಇವೆಲ್ಲ ನಾವು ಆರಾಧನೆ ಮಾಡೋಣ. ದೇವ್ರ ವಾಕ್ಯಗಳನ್ನ ಸಹ ನಾವು ಧ್ಯಾನ ಮಾಡೋಣ. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು, ಏನೆಲ್ಲ ಅದ್ಭುತವ ನನ್ನ ಬಾಳಲಿ ಮಾಡಿದೆ. ನನ್ನ ಬಾಳಿನ ಬಲವು ನೀನೇ, ನನ್ನ ಬಾಳಿನ ಬಲವು ನೀನೇ. ಎಲ್ ಶಡಾಯ್ ನನ್ನ ಜೊತೆ ನೀನೇ. ಮುಂಜಾನೆಯಲ್ಲಿ ಕೃಪೆಯ ಸುರಿಸುವ ಕೃಪೆಗೆ ಸ್ತೋತ್ರ. ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ಆಶ್ರಯ. ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ಆಶ್ರಯ. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಇದುವರೆಗೂ ಕಾದು ನಡೆಸಿದ ಎಬಿನೇಸರೇ ಸ್ತೋತ್ರವು. ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಯೆಹೋವ ರಾಫಾ ಎಲ್ಲ ದಿನವೂ ನನ್ನ ಪರಿಹಾರಿ, ಎಲ್ಲ ದಿನವೂ ಜಯವ ಕೊಡುವ ಯೆಹೋವ ನಿಸಿಯೇ ಸ್ತೋತ್ರವು. ಯೆಹೋವ ಈರೇ ನನ್ನ ಅಗತ್ಯವ ನೋಡಿಕೊಳ್ಳುವಿರೇ. ನನ್ನ ಬಾಳಿನ ಸಮಾಧಾನವೇ ಯೆಹೋವ ಶಾಲೋ ಸ್ತೋತ್ರವು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಏನೆಲ್ಲ ಅದ್ಭುತವ ನನ್ನ ಬಾಳಲಿ ಮಾಡಿದೆ. ನನ್ನ ಬಾಳಿನ ಬಲವು ನೀನೇ, ನನ್ನ